शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सर्वविघ्नोपशान्तये। वंदे मातरमम्बिकां भगवतीं वाणी रमोपात्मिकां कल्याणीं कमनीयकल्पलतिकां कैवल्यनाथप्रियां वेदान्तप्रतिपाद्यमानविभवां विद्वन्मनोरञ्जनीं श्रीचक्राञ्चितरत्नपीठनिलयां श्रीराजराजेश्वरीं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ನದಿ ತಿರುವು ಯೋಜನೆಗಳನ್ನು ಕೈಬಿಟ್ಟು ಪಶ್ಚಿಮ ಘಟ್ಟ ಸಂರಕ್ಷಿಸಲು ಆಗ್ರಹಿಸಿ ನಡೆಯುತ್ತಿರುವ ಬೃಹತ್ ಜನ ಸಮಾವೇಶದಲ್ಲಿ ವೇದಿಕೆಯಲ್ಲಿ ಸನ್ನಿಹಿತರಾಗಿರುವ ಎಲ್ಲ ಯತಿ ವರೇಣ್ಯರೇ, ಎಲ್ಲ ಧರ್ಮಗುರುಗಳೇ, ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ, ತಜ್ಞರೇ, ಸಮಿತಿಯ ವಿವಿಧ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ಸಮ್ಮುಖದಲ್ಲಿ ಸನ್ನಿಹಿತರಾಗಿರುವ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಗಳಿಗೆ ಆಗಮಿಸಿರುವ ಎಲ್ಲ ಪರಿಸರಾಸಕ್ತ ಶಿಷ್ಯ ಭಕ್ತ ಮಹಾಜನರೇ, ಮಾತೆಯರೇ, ಮಾಧ್ಯಮಗಳ ಎಲ್ಲ ಪ್ರತಿನಿಧಿಗಳೇ, ಭಾರತೀಯ ಗಣನೆಯಂತೆ ಪುಷ್ಯಭರ ಸಪ್ತಮಿ ನಿನ್ನೆ ವಿವೇಕಾನಂದರ ಜಯಂತಿ, ಇಂಗ್ಲಿಷ್ ಗಣನೆಯಂತೆ ಜನವರಿ 12 ನಾಳೆ ವಿವೇಕಾನಂದರ ಜಯಂತಿ. ಇವೆರಡರ ಮಧ್ಯದಲ್ಲಿ ನಾವು ಸೇರಿದ್ದೇವೆ. ಅಂದರೆ ಪ್ರಾಚೀನ ಮತ್ತು ಅರ್ವಾಚೀನತೆಗಳ ಹದಮಿಶ್ರಣ ನಾವು. ಕೆಲವರು ತಿಳಿದಂತೆ ನಾವು ಪರಿಸರ ಒಟ್ಟು ಪರಿಸರವಾದಿಗಳಲ್ಲ, ಅಂದರೆ ಅಭಿವೃದ್ಧಿ ವಿರೋಧಿ ಪರಿಸರವಾದಿಗಳಲ್ಲ. ಹದವಾದ ಪ್ರಾಚೀನ ಚಿಂತನೆಯೂ ಇರಲಿ, ಹದವಾದ ವೈಜ್ಞಾನಿಕ ಚಿಂತನೆಯೂ ಇರಲಿ, ಅಂತ ಒಂದು ಹಳೆ ಬೇರು, ಹೊಸ ಚಿಗುರು ಈ ಚಿಂತನೆ ನಮ್ಮದು. ಈಗ ಪ್ರಸ್ತಾವನೆಯಲ್ಲಿರುವ ಯೋಜನೆಗಳು ಬೇಡ್ತಿ ಬರದ ಜೋಡಣೆ ಮತ್ತು ಅಘನಾಶಿನಿ ವೇದಾವತಿ ನದಿ ಜೋಡಣೆ ಇವುಗಳು ಅತಾರ್ಕಿಕ ಮತ್ತು ಅವೈಜ್ಞಾನಿಕ. ನಮಗೆ 10 ನಿಮಿಷ ಕೊಟ್ಟಿದ್ದಾರೆ, ಅದರ ಮೊದಲು ಇದ್ದದ್ದು 15 ನಿಮಿಷ ಆಗಿತ್ತು. ನಮ್ಮ ಸಿದ್ಧತೆ 15 ನಿಮಿಷಕ್ಕೇನೆ ಇದೆ. ಈ ಯೋಜನೆಗಳು ಮತ್ತು ನಮ್ಮ ಇವತ್ತಿನ ಬಹಳ ಮಹತ್ವದ ನದಿ ಕಣಿವೆಗಳು ಯಾವಿದ್ದಾವೆ, ಬೇಡ್ತಿ ಮತ್ತು ಅಘನಾಶಿನಿ ನದಿಗಳು, ಶರಾವತಿ ನದಿಗಳು, ಆ ತಾಯಿಗೆ ವಂದನೆಗಳನ್ನ ನಿಮ್ಮ ಚಪ್ಪಾಳೆಯ ಮೂಲಕ ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಇವತ್ತು ಪಶ್ಚಿಮ ಘಟ್ಟ ಉಳಿಸಿ, ಉತ್ತರ ಕನ್ನಡ ಉಳಿಸಿ, ಬೇಡ್ತಿ ಅಘನಾಶಿನಿ ಕಣಿವೆಗಳನ್ನ ಉಳಿಸಿ ಎನ್ನುವಂತ ಮಹಾನ್ ಸಮಾವೇಶವನ್ನ ಈ ದಿವಸ ನಾವಿಲ್ಲಿ ಸಂಘಟಿಸಿದ್ದೇವೆ.
ಸಂಕ್ರಾಂತಿ ಮುಂದೆ 2 ದಿನಕ್ಕೆ ಇದೆ. ನಮ್ಮೆಲ್ಲರಿಗೆ ಸ್ಫೂರ್ತಿಯನ್ನ ನೀಡುವಂತಹ ವಿವೇಕಾನಂದರ ಜಯಂತಿ ನಾಳೆ ಇದೆ. ಇಂಥದ್ದೊಂದು ವಿಶಿಷ್ಟವಾದಂತಹ ಸಂದರ್ಭದಲ್ಲಿ ಗಜಮೈವ ವ್ಯಾಘ್ರಂ ನೈವಚ ನೈವಚ ಅಜಾಪುತ್ರಂ ಬಲಿಂ ದಧ್ಯ ದೇವೋ ದುರ್ಬಲ ಘಾತಕ. ಅಂದ್ರೆ ಹೋಮ ಹವನ ಮಾಡ್ಬೇಕಾದ್ರೆ, ದೇವಾಲಯಗಳಲ್ಲಿ ಪೂಜೆ ಮಾಡ್ಬೇಕಾದ್ರೆ ಪ್ರಾಣಿ ಬಲಿ ಕೊಡ್ತಾರೆ. ಏನ್ ಬಲಿ ಕೊಡ್ತಾರೆ? ಹುಲಿ ಬಲಿ ಕೊಡ್ತಾರ? ಖಂಡಿತ ಇಲ್ಲ. ಕುದುರೆ ಬಲಿ ಕೊಡ್ತಾರ? ಇಲ್ಲ ಸರ್. ಹಾಗಾದ್ರೆ ಯಾವ ಬಲಿ ಕೊಡ್ತಾರೆ? ಯಾವ ಬಲಿ ಕೊಡೋದು ಅಂದ್ರೆ ಮೇಕೆ ಬಲಿ. ಅಜಾಪುತ್ರ ಮೇಕೆ ಅನ್ನೋದಕ್ಕೆ ಯಾವ ಒಂದು ಸಂರಕ್ಷಣೆಯನ್ನು 2 ಪುಟಾಣಿ ಕೋಡು ಕೊಟ್ಟರೆ ಅದಕ್ಕೆ ಇನ್ನೇನು ಕೊಟ್ಟಿಲ್ಲ. ಆ ಮೇಕೆಯ ಬಲಿಗೆ ಕೊಡೂ ಇಲ್ಲ ಅದಕ್ಕೆ. ಅದು ಮ್ಯಾನೆಲ್ಲ ಬಿಟ್ರೆ ಅದಕ್ಕೆ ನೀನು ಗೊತ್ತಿಲ್ಲ ಪಾಪ. ಅತ್ಯಂತ ದುರ್ಬಲ. ಆದ್ರಿಂದ ಆ ಅಜಾಪುತ್ರ ಇದೆಯಲ್ಲ, ಅದನ್ನೇ ಎಲ್ಲರೂ ಕೂಡ ದೇವರಿಗೆ ಬಲಿ ಕೊಡ್ತಾರೆ. ದುರ್ಬಲ ಕಂಡ್ರೆ ದೇವರಿಗೂ ಆಗೋದಿಲ್ಲ. ನಾವು ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಯಾಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಶ್ಚಿಮ ಘಟ್ಟದ ಮೇಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಮೇಲೆ ಮುಖ್ಯವಾಗಿ ಈ ರೀತಿ ಸವಾರಿ ಮಾಡ್ತಾ ಇದೆ ಅಂತ ಹಲವು ವರ್ಷಗಳಿಂದಾದರೆ ನಾವು ಗಟ್ಟಿಯಾಗಿ ದನಿಯನ್ನ ಎತ್ತಲಿಲ್ಲ ಇದುವರೆಗೆ. ಇದು ನಮ್ಮ ಸಾವು ಬದುಕಿನ ಪ್ರಶ್ನೆ. ನಮ್ಮ ವ್ಯಕ್ತಿ ಮತ್ತು ಅಘನಾಶಿ ನದಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಸಾವು ಬದುಕಿನ ಪ್ರಶ್ನೆ. ನಮ್ಮ ಮೀನುಗಾರಿಕೆಯ ಪ್ರಶ್ನೆ, ನಮ್ಮ ಕೃಷಿಗಾರ ಪ್ರಶ್ನೆ, ನಮ್ಮ ತೀರ್ಥಕ್ಷೇತ್ರಗಳು ಪುಣ್ಯಕ್ಷೇತ್ರಗಳೆಲ್ಲ ಈ ನದಿ ತಟಗಳ ಮೇಲಿದೆ. ಇದನ್ನೆಲ್ಲ ನಾವು ಉಳಿಸಿಕೊಳ್ಳಲೇಬೇಕು ಅಂತಂದ್ರೆ ನಾವು 5 ಬೆಟ್ಟು ಒಂದಾಗಬೇಕು. ನಾವು ಮೇಕೆ ಮರಿಗಳ ಹಾಗೆ ಇದುವರೆಗೆ ನಾವು ಮೇಕೆ ಮರಿಗಳ ಹಾಗೆ ಅಂತಿದ್ವಲ್ಲ, ಅದು ಇದು ನಡೆಯುವುದಿಲ್ಲ. ನಾವು ಹುಲಿಗಳ ಹಾಗೆ ಗರ್ಜನೆ ಮಾಡಬೇಕು. ಆ ರೀತಿ ಗರ್ಜನೆ ಮಾಡತಕ್ಕಂಥ ಒಂದು ಸಮಯದಲ್ಲಿ ನಡೆದಿದೆ. ಈ ಒಂದು ಒಗ್ಗಟ್ಟನ್ನ ನಾವು ನಿರಂತರವಾಗಿ ಕಾಪಾಡಬೇಕು. ಇದು ಪ್ರಾರಂಭ ಆಗ್ತಾ, ಇದು ಅಂತ್ಯ ಅಲ್ಲ. ಇನ್ನು ಮುಂದೆ ನಾವು ಈ ಯೋಜನೆ ಅವರನ್ನು ಕೈ ಬಿಡುವ ತನಕ ನಾವು ಒಟ್ಟಾಗಿ ನಮ್ಮ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ನಾವೆಲ್ಲರೂ ಹೋರಾಡಿ ಜಯಗಳಿಸೋಣ ಅಂತ ಹೇಳ್ತಾ ನಮ್ಮ ಹೋರಾಟದ ಸಭೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ನಮ್ಮ ಧೈರ್ಯವನ್ನು ಹೆಚ್ಚಿಸಿರುವ ಸನ್ಮಾನ ಶ್ರೀ ಮಂಕಾಳು ವೈದ್ಯ, ಜಿಲ್ಲಾ ಉಸ್ತುವಾರಿ ಸಚಿವರು, ಮೀನುಗಾರಿಕೆ ಬಂದರು ಇಲಾಖೆ ಸಚಿವರು ಈಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ.